ಫ್ರೆಂಡ್ಸ್, ನೀವು ಫೋಟೋದಲ್ಲಿ ಏನ್ ನೋಡ್ತಾ ಇದ್ದೀರಾ, ಈ ಒಂದು ಆನೆ ಹೆಸರು ಮೂಡಿಗೆರೆ ಬೈರ ಅಂತ. ಹೆಚ್ಚಾಗಿ ಮೂಡಿಗೆರೆಯಲ್ಲಿ ಕಾಣಿಸ್ತಾ ಇದ್ದಂತ ಒಂದು ಆನೆ. ಜೊತೆಗೆ ಈ ಒಂದು ಆನೆನ ಹಿಡಿಬೇಕು ಅಂತ ಒಂದು ಅಭಿಮನ್ಯು ಟೀಮ್ ಕೂಡ ಈಗಲ್ಲ ಒಂದು 5 ವರ್ಷಗಳ ಹಿಂದೆ ಬಂದಿತ್ತು. ಸೊ ನಂತರ ಆ ಒಂದು ಆನೆನ ಹಿಡಿಲಿಲ್ಲ, ಆರಾಮಾಗಿ ಈ ಕಾಡಿನಲ್ಲಿ ಸುತ್ತಾಡ್ಕೊಂಡ್ ಬರ್ತಿದೆ. ಜಾಸ್ತಿ ದಿವಸಗಳಾಗೈತಿ ಒಂದು ಆನೆನ ನೋಡಿ, ಈಗ ಮತ್ತೊಮ್ಮೆ ಕಾಣ ಸಿಕ್ಕಿದೆ. ಅದು ಮೇನ್ ರೋಡ್ ನಲ್ಲಿ ಕುದುರೆಮುಖ ಮತ್ತೆ ಕಳಸ ಮತ್ತೆ ಮಂಗಳೂರು ಹೋಗುವಂತ ರಸ್ತೆ ಮಾರ್ಗ ಮಧ್ಯೆ. ಸೊ ಅಲ್ಲಿ ಒಂದು ಬೆಟ್ಟ ಮತ್ತೆ ಫಾರೆಸ್ಟ್ ಏರಿಯಾ ಇರುತ್ತಲ್ಲ, ಸೊ ಅಲ್ಲಿ ಕಾಣ ಸಿಕ್ಕಿದೆ, ರೋಡ್ ನಲ್ಲಿ ಓಡಾಡ್ತಾ ಇದೆ. ಸೊ ಈ ಒಂದು ಟೈಮ್ ನಲ್ಲಿ ಇರುವಂತ ಪ್ರವಾಸಿಗರು ಒಂದು ಫೋಟೋ ಮತ್ತೆ ವಿಡಿಯೋನು ಕೂಡ ಮಾಡ್ಕೊಳ್ತಾರೆ. ಇದು ಆಮೇಲೆ ಗೊತ್ತಾಗುತ್ತೆ ಇದು ಬೈರ ಅಂತ. ಮೂಡಿಗೆರೆ ಬೈರ ಅಂತ ಏನು ಫೇಮಸ್ ಆಗಿತ್ತಲ್ಲ, ಅದೇ ಆನೆ ಅಲ್ಲಿ ಕಾಣ ಸಿಕ್ಕಿರೋದು. ಸೊ ನೋಡಕ್ಕೂ ಕೂಡ ಬಹಳಷ್ಟು ಚೆನ್ನಾಗಿದೆ, ಒಳ್ಳೆ ಪರ್ಸನಾಲಿಟಿ ಕೂಡ ಬಂದಿದೆ. ಮೂಡಿಗೆರೆ ಬೈರ ಅಂದ್ರೆ ತುಂಬಾನೇ ಫೇಮಸ್, ಒಳ್ಳೆ ಆನೆ ಮತ್ತೆ ಬಲಶಾಲಿ ಆನೆ. ಆ ಒಂದು ಟೈಮ್ ನಲ್ಲಿ ತುಂಬಾನೇ ಹೆಸರುವಾಸಿ ಆಗಿತ್ತು. ಆ ಒಂದು ಟೈಮ್ ನಲ್ಲಿ ಓಡಾಡ್ತಾ ಇತ್ತು, ದಿನನಿತ್ಯ ದರ್ಶನ ಕೊಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇತ್ತು ಮೂಡಿಗೆರೆ ಭಾಗದಲ್ಲಿ. ನಂತರ ಅಲ್ಲಿಂದ ಜಾಗ ಖಾಲಿ ಮಾಡಿದೆ ಒಂದು ಬೇರೆ ಕಡೆ. ಈಗ ಕಳಸ ಮತ್ತೆ ಒಂದು ಆ ರೋಡ್ ನಲ್ಲಿ ಕಾಣಿಸ್ತಾ ಇದೆ, ಕುದುರೆಮುಖ ಕಳಸ ಮತ್ತೆ ಮಂಗಳೂರು ರೋಡ್ ನಲ್ಲಿ ಕಾಣ ಸಿಕ್ಕಿದೆ. ಬಹಳಷ್ಟು ಚೆನ್ನಾಗಿರುವಂತ ಆನೆ. ಸೊ ಬಹಳಷ್ಟು ಅಭಿಮನ್ಯು ಆ ಒಂದು ಟೈಮ್ ನಲ್ಲಿ ಅಭಿಮನ್ಯು ಕಂಪ್ಲೀಟ್ ಒಂದು ಟೀಮ್ ಬಂದಿತ್ತು ಆ ಬೈರ ಎಂಬ ಆನೆನ ಹಿಡಿಬೇಕು ಅಂತ. ಅಂದ್ರೆ ಅಲ್ಲಿರುವಂತ ಮೂಡಿಗೆರೆ ಸ್ಥಳೀಯರು ಇರ್ತಾರಲ್ಲ, ಅವ್ರು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ, ಈ ಒಂದು ಆನೆನ ಹಿಡೀರಿ ಅಂತೆಲ್ಲ. ಸೊ ಅವಾಗ ಬಂದಿತ್ತು ಅಂದ್ರೆ ಒಂದು 4 ವರ್ಷಗಳ ಹಿಂದೆ. ಆದ್ರೆ ಆನೆನ ಹಿಡಿಲಿಲ್ಲ, ಯಾಕೆಂದ್ರೆ ಆನೆ ಮಿಸ್ ಆಯ್ತು, ತಪ್ಪಿಸ್ಕೊಂತು. ನಂತರದಲ್ಲಿ ವಾಪಸ್ ಅಭಿಮನ್ಯು ಅವರು ವಾಪಸ್ ಹೊರಟು ಹೋಗ್ತಾರೆ. ಆಮೇಲೆ ಅವರು ಆನೆ ಕಾಡಿಗೆ ಸೇರ್ಕೊಂತು. ತುಂಬಾ ದಿವಸಗಳಾಗಿತ್ತು, ಕಾಣಿಸಿರ್ಲಿಲ್ಲ, ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಡಲ್ಲಿ ಇದೆ ಅಂತ ಗೊತ್ತಿತ್ತು, ಬದುಕಿದೆ ಅಂತ ಗೊತ್ತಿತ್ತು. ಈಗ ಒಂದು ಸೈಟ್ ಆಗಿದೆ ಒಂದು ಬೈರ ಎಂಬ ಆನೆ, ಬಹಳಷ್ಟು ಚೆನ್ನಾಗಿದೆ. ಇದಕ್ಕೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಒಂದು ಮೂಡಿಗೆರೆ ಭಾಗದಲ್ಲಿದ್ದಾರೆ.